26 ಸಂಜೆ ಸುಮಾರು 3:45 ಗಂಟೆಗೆ ಮುದ್ರಂಗಡಿ ಚರ್ಚ್ ಮುಂದೆ ಒಂದು ಶೂಟೌಟ್ ಪ್ರಕರಣವಾಗ್ತದೆ. ಅದರಲ್ಲಿ ಡೇವಿಡ್ ಡಿಸೂಸ ಎಂಬುವರನ್ನು ಒಬ್ಬ ವ್ಯಕ್ತಿ ಕ್ಲೋಸ್ ರೇಂಜ್ ಅಲ್ಲಿ ಬಂದು ಪಿಸ್ಟಲಿಂದ ಫೈರ್ ಮಾಡಿ ಮರ್ಡರ್ ಮಾಡುವುದು ಕಂಡು ಬಂದಿದೆ. ಅದರೊಟ್ಟಿಗೆ ಅವರನ್ನು ಸಪೋರ್ಟ್ ಮಾಡುವಂತ ಇಬ್ಬರು ವ್ಯಕ್ತಿಗಳು ಘಟನಾ ಸ್ಥಳದಲ್ಲಿ ಇತ್ತು ಅಂತ ನಮ್ಮ ಸಿಸಿಟಿವಿ ಅನಾಲಿಸಿಸ್ ಇಂದ ಗೊತ್ತಾಗಿದೆ. ತದನಂತರ ಅವತ್ತಿನ ದಿನ ನಾವು ಇಂಟೆನ್ಸಿವ್ ಆಗಿ ಪೊಲೀಸ್ ಚೆಕಿಂಗ್ ಮಾಡಿ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಹಾಗೂ ಮಂಗಳೂರು ಡಿಸ್ಟ್ರಿಕ್ಟ್ ಒಟ್ಟಿಗೆ ಕಾರ್ಯಾಚರಣೆ ಮಾಡಿರುವುದರಿಂದ 3 ಜನ ಆರೋಪಿಗಳು ಯಾರು ಘಟನಾ ಸ್ಥಳದಲ್ಲಿ ಬಂದಿದ್ದಾರೆ, 3 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಅನ್ಮೋಲ್ ರಸ್ತೋಗಿ ಮತ್ತೆ ಜಿಯಾವುಲ್ ವಜೂಲ್ ಶೇಖ್ ಏಲಿಯಸ್ ದೀಪಕ್ ಇವರಿಬ್ಬರು ಜನ ಅರೆಸ್ಟ್ ಆಗಿದ್ದಾರೆ. ಅದರೊಟ್ಟಿಗೆ ರಾಜು ಎಂಬುವರು ಶೂಟರ್ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡೋ ಪ್ರೊಸೆಸ್ ಅಲ್ಲಿ ನಮ್ಮ ಪೊಲೀಸರನ್ನ ಅಸಾಲ್ಟ್ ಮಾಡಿದಾಗ ರಾಜುವನ್ನು ನಾವು ಅವರ ಕಾಲಿಗೆ ಫೈರಿಂಗ್ ಮಾಡಿ ವಶಕ್ಕೆ ತಗೊಂಡು ಇವರು 3 ಜನ ಫಸ್ಟ್ ನಮ್ಮ ಮೊದಲನೇ ಹಂತದಲ್ಲಿ ಅರೆಸ್ಟ್ ಆಗಿದ್ದಾರೆ. ಇವರು ರಾಜು ಎಂಬುವರು ಉತ್ತರ ಪ್ರದೇಶ ಮೂಲದವರು, ಅನ್ಮೋಲ್ ರಸ್ತೋಗಿ ಎಂಬುವರು ಮಹಾರಾಷ್ಟ್ರ ಮೂಲದವರು, ಮತ್ತೆ ಜಿಯಾವುಲ್ ಶೇಖ್ ಎಲಿಯಸ್ ದೀಪಕ್ ಅವರು ಬಿಹಾರ್ ಮೂಲದವರು. ಆದ್ರೆ ಇವರೆಲ್ಲ ಮೇನ್ಲಿ ಇವರ ಕ್ರೈಮ್ ಅಥವಾ ಕ್ರೈಮ್ ಸಿಂಡಿಕೇಟ್ ನಡೀತಾ ಇರುವಂತದ್ದು ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ಡೆಲ್ಲಿ ಅಂದ್ರೆ ವೆಸ್ಟರ್ನ್ ಸೈಡ್ ಆಫ್ ವೆಸ್ಟರ್ನ್ ಮತ್ತೆ ನಾರ್ತ್ ಇಂಡಿಯನ್ ಏರಿಯಾದಲ್ಲಿ ಇವತ್ತು ಆಕ್ಟಿವಿಟೀಸ್ ನಡೀತಾ ಇದೆ. ಹಾಗೆ ಅವರನ್ನು ಮೊದಲನೇದಾಗಿ 3 ಜನ ವಶಕ್ಕೆ ತಗೊಂಡು ನಾವು ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ UPCL ಅಲ್ಲಿ ಯಾವುದೊಂದು ಫೈನಾನ್ಷಿಯಲ್ ಮ್ಯಾಟರ್ ಸಂಬಂಧಪಟ್ಟ ಹಾಗೆ ಕೋಟ್ಯಾಂತರ ಮೌಲ್ಯದ ಫೈನಾನ್ಷಿಯಲ್ ಡೀಲ್ ಸಂಬಂಧಪಟ್ಟ ಹಾಗೆ ನಮಗೆ ಕೊಟೇಶನ್ ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ಹೇಳಿದ್ದಾರೆ. ಅದರ ಸಂಬಂಧಪಟ್ಟ ಹಾಗೆ ನಾವು ತನಿಖೆ ಮಾಡಿದಾಗ ನಮಗೆ ಅದರಲ್ಲಿ 1-2-3 ಫೈನಾನ್ಷಿಯಲ್ ಡೀಲ್ಗಳ ಬಗ್ಗೆ ನಮಗೆ ಸಸ್ಪಿಷನ್ ಇತ್ತು. ಅದರದ್ದು ಬೇರೆ ಬೇರೆ ಡೀಲ್ಸ್ ಅನ್ನು ವೆರಿಫೈ ಮಾಡ್ತಾ ನಾವು ಹೋಗಿದ್ದೀವಿ. ಅದಾದ ನಂತರ ಏನಾಗಿದೆ, ಈ 3 ಜನ ಆರೋಪಿಗಳು ಯಾರು ಅರೆಸ್ಟ್ ಆಗಿದ್ದಾರೆ ಅವ್ರದ್ದು ಅಕೌಂಟ್ ಹಾಗೂ ಫೈನಾನ್ಷಿಯಲ್ ಡೀಟೇಲ್ಸ್ ಟ್ರಾನ್ಸಾಕ್ಷನ್ಸ್ ಚೆಕ್ ಮಾಡಿದಾಗ ಕೆಲವೊಂದು ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಆರೋಪಿಗಳ ಖಾತೆಗೆ ಘಟನೆ ಆದ ಕೂಡಲೇ ದುಡ್ಡು ಬಂದಿರುವ ರೀತಿಯಲ್ಲಿ ನಮಗೆ ಕೆಲವೊಂದು ಕಂಡು ಬಂದಿದೆ. ಅದು ಬಂದಿರೋದು ಹೇಗೆ ಅಂತ ನಾವು ಟ್ರೇಸ್ ಮಾಡ್ತಾ ಹೋಗಿದ್ದಾಗ ನಮಗೆ ಇದರಲ್ಲಿ ಆರೋಪಿಗಳಾಗಿರುವಂತಹ ಚಿರಾಗ್ ಪೂಜಾರಿ ಹಾಗೂ ಮೊಹಮ್ಮದ್ ಇರ್ಷಾದ್ ಎಂಬುವರು ಇದರ ಹಿಂದೆ ಇದೆ ಅಂತ ನಮಗೆ ಈ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟ ಇದರಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಅದಾದ ನಂತರ ಚಿರಾಗ್ ಪೂಜಾರಿ ಹಾಗೂ ಮೊಹಮ್ಮದ್ ಇರ್ಷಾದ್ ಮತ್ತೆ ಸದಾನಂದ ದೇವಡಿಗ ಇವರು 3 ಜನರನ್ನು ಮತ್ತೆ ಫರ್ದರ್ ತನಿಖೆ ಮಾಡಿದಾಗ ಇವರಿಗೆ ಆರೋಪಿಗಳಿಗೆ ಅಕೌಂಟಿಗೆ ದುಡ್ಡು ವ್ಯವಸ್ಥೆ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಕಿಶೋರ್ ರಾಮ ಪೂಜಾರಿ ಎಂಬುವರ ಅಂತ ನಮಗೆ ತಿಳಿದು ಬಂದಿದೆ. ಕಿಶೋರ್ ರಾಮ ಪೂಜಾರಿ ಸಹ ಒಬ್ಬ ಪ್ರೈವೇಟ್ ಕಾಂಟ್ರಾಕ್ಟರ್ ಇದ್ದಾರೆ. ಇದಕ್ಕೆ ಮುಂಚೆ UPCL ಅಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದಾರೆ. ಈ UPCL ಗೆ ಒಂದು ಡಿಸ್ಯಾಲಿನೇಷನ್ ಪೈಪ್ಲೈನ್ ಸೆಟ್ ಮಾಡುವಂತಹ ಒಂದು ಕಾಂಟ್ರಾಕ್ಟ್ ಪ್ರಾಜೆಕ್ಟ್ ಅಲ್ಲಿ ಪೈಪ್ಲೈನ್ ಹಾಗೂ ಕಾಂಕ್ರೀಟ್ ರೋಡ್ ಅದರ ಸಂಬಂಧಪಟ್ಟ ಹಾಗೆ ಮಾಡುವುದು. ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಗೊತ್ತಿಲ್ಲ, ಬಟ್ ಹೈ ವ್ಯಾಲ್ಯೂ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅಲ್ಲಿ ಕಿಶೋರ್ ಮುಂಚಿಂದನೇ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರ ಮನೆ ಯರ್ಮಾಳಲ್ಲಿ ಹತ್ರದಿಂದ ಈ ಪ್ರಾಜೆಕ್ಟ್ ಹೋಗ್ತಾ ಇರೋದ್ರಿಂದ ಈ ಪ್ರಾಜೆಕ್ಟ್ ನನಗೆ ಕೊಡ್ಬೇಕು ಅಂತ ಹೇಳಿ UPCL ಅವರಿಗೆ ಹಾಗೂ ಡೇವಿಡ್ಗೆ ಅವರು ಕೇಳಿರ್ತಾರೆ. ಬಟ್ ಆ ಪ್ರಾಜೆಕ್ಟ್ ಅವರಿಗೆ ಸಿಕ್ಕಿರ್ಲಿಲ್ಲ, ಕೊಡ್ಲಿಲ್ಲ. ಆವಾಗ ಏನು ಕಿಶೋರ್ ಮತ್ತೆ ಇವರ ಮಧ್ಯದಲ್ಲಿ ಏನು ಮಾತುಕತೆ ಆಗಿದೆ, ಸಂಬಂಧದಲ್ಲಿ ಆಗಿರುವಂತ ಮಾತುಕತೆ ಏನಾಗಿದೆ, ಅದರಲ್ಲಿ ಕಿಶೋರ್ಗೆ ದ್ವೇಷ ಉಂಟಾಗಿ ಅವರು ಇದನ್ನು ಪ್ಲಾನ್ ಮಾಡಿದ್ದಾರೆ, ಅಸಾಲ್ಟ್ ಮಾಡಬೇಕು ಅಂತ, ಇವರಿಗೆ ಮರ್ಡರ್ ಮಾಡಬೇಕು ಅಂತ ಅವಾಗಲೇ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಅವರೊಬ್ಬ ವ್ಯಕ್ತಿ ಅಷ್ಟೇ ಅಲ್ಲ ಪ್ಲಾನಿಂಗ್ ಮಾಡೋದು, ಅವರಿಗೆ ಸಹಾಯ ಮಾಡ್ಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಬಗ್ಗೆ ಅಥವಾ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಏನು ನೋಡಿದರೆ ಮತ್ತೆ ಮುಂದುವರೆದು ಹೇಳ್ತೀನಿ. ಇದಾದ ನಂತರ ನಾವು ಕೆಲವೊಂದು ಅನಾಲಿಸಿಸ್ ಮಾಡಿದಾಗ UPCL ಅಲ್ಲಿ ಇರುವಂತಹ ಕೆಲವೊಬ್ಬರು ಅಧಿಕಾರಿಗಳು, ಕೆಲವೊಬ್ರು UPCL ಅಲ್ಲಿ ಇರುವಂತಹ ಕೆಲ ವ್ಯಕ್ತಿಗಳಿಗೆ ಹಾಗೂ ಡೇವಿಡ್ ಡಿಸೂಸ ಮೃತಪಟ್ಟಿರುವಂತಹ ಡೇವಿಡ್ ಡಿಸೂಸದ ಫೋನ್ಗೆ ಒಂದು ಕರೆ ಬಂದು ಆ ಕರೆಯಲ್ಲಿ ಸುಮಾರು 25 ವರ್ಷದಿಂದ ಅರೆಸ್ಟ್ ಆಗದೆ ಇರುವಂತಹ ಒಬ್ಬ ಬಾಂಬೆ ಮೂಲತಃ ಹೇಮಂತ್ ಪೂಜಾರಿ ಅಂತ ಹೇಳಿ ಏನು ಅಂಡರ್ ವರ್ಲ್ಡ್ ಅಲ್ಲಿ ಆಕ್ಟಿವ್ ಆಗಿತ್ತು 10 ವರ್ಷ ಮುಂಚೆವರೆಗೂ,
ಅವರ ಹೆಸರಿನಲ್ಲಿ ಕರೆ ಬಂದು ಈ ಪ್ರಾಜೆಕ್ಟ್ ಇವನಿಗೆ ಕೊಡಬೇಕು ಅಂತ ಹೇಳಿ ಫೋರ್ಸ್ ಮಾಡಿದ್ದಾರೆ. ಅದಕ್ಕೆ ಇವರು ಒಪ್ಪಿರುವುದಿಲ್ಲ. ತದನಂತರ ಏನು ಕಾಲ್ಸ್ ಬಂದಿದೆ, ಈ ಕಾಲ್ಸ್ ಅಥವಾ ಈ ವ್ಯಕ್ತಿ ಯಾರು ಹೇಮಂತ್ ಪೂಜಾರಿ ಅಂತ ಹೆಸರಲ್ಲಿ ಕೋಆರ್ಡಿನೇಟ್ ಮಾಡ್ತಿದ್ದಾರೆ, ಆ ವ್ಯಕ್ತಿ ಇರ್ಷಾದ್ ಒಟ್ಟಿಗೆ, ಅದೇ ರೀತಿ ಸದಾನಂದ ದೇವಡಿ ಒಟ್ಟಿಗೆ, ಅದೇ ರೀತಿ ಕಿಶೋರ್ ಒಟ್ಟಿಗೆ, ಇವರೆಲ್ಲರೊಟ್ಟಿಗೆ ಆ ವ್ಯಕ್ತಿ ಸಂಪರ್ಕದಲ್ಲಿ ಇದ್ರು ಸಂಚು ರೂಪೀಕರಣದಲ್ಲಿ ಭಾಗವಹಿಸಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದುಬಂದಿದೆ. ಅದೇ ರೀತಿ ಆರೋಪಿಗಳೊಟ್ಟಿಗೇನು ಅದೇ ರೀತಿ ಆರೋಪಿಗಳು 3 ಜನ ಯಾರು ಇಲ್ಲಿ ಶೂಟರ್ಸ್ ಬಂದಿದ್ದಾರೆ. ಮತ್ತೆ ಅವರಿಗೆ ಕೋಆರ್ಡಿನೇಟ್ ಮಾಡಿ ಕಳಿಸುವಂತಹ ವ್ಯಕ್ತಿ ಮತ್ತೆ ಮೊನ್ನೆ ಇವತ್ತು ಅರೆಸ್ಟ್ ಆಗಿರುವಂತಹ ಅನೂಜ್ ಕಮಲೇಶ್ವರ್ ಪಾಟೀಲ್ ಅಂತ ಹೇಳಿ, ಅವರು ಬಿಹಾರ್ ಮೂಲದವರು. ಅವರೊಟ್ಟಿಗೆ ಎಲ್ಲರೊಟ್ಟಿಗೇನು ಈ ಕೋಆರ್ಡಿನೇಟ್ ಮಾಡಿದ ವ್ಯಕ್ತಿ ಸಂಪರ್ಕದಲ್ಲಿ ಇತ್ತು ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ. ಸೊ ಈ ವ್ಯಕ್ತಿ ಸದ್ಯಕ್ಕೆ ತಾನು ಹೇಮಂತ್ ಪೂಜಾರಿ ಅಂತ ಹೆಸರಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಮಾತಾಡ್ತಿದ್ದಾರೆ. ಈ ಕಾಲ್ ಹಿಂದುಗಡೆ ಇರುವಂತ ವ್ಯಕ್ತಿ ಡೆಫಿನೆಟ್ಲಿ ಶೂಟ್ಔಟ್ ಇದರಲ್ಲಿ ಕೋಆರ್ಡಿನೇಷನ್ ಅಲ್ಲಿ ಈ ಆರೋಪಿಗಳನ್ನು ಕಳಿಸಿ ಶೂಟರ್ಸ್ ಅನ್ನು ಕಳಿಸಿರೋದ್ರಲ್ಲಿ ಮತ್ತೆ ಓವರ್ ಆಲ್ ಇದರ ಪ್ಲಾನಿಂಗ್ ಅಲ್ಲಿ ಡೆಫಿನೆಟ್ಲಿ ಆ ವ್ಯಕ್ತಿದು ಭಾಗ ತುಂಬಾ ಸ್ಪಷ್ಟವಾಗಿದೆ. ಇಲಾಂಗ್ ವಿತ್ ಕಿಶೋರ್ ಪೂಜಾರಿ ಅಂತದ್ದು ನಮಗೆ ತಿಳಿದು ಬಂದಿದೆ. ಅದಾದ ನಂತರ ಮೋಟಾರ್ ಸೈಕಲ್ ಘಟನಾ ಸ್ಥಳದಲ್ಲಿ ಒಂದು ಮೋಟಾರ್ ಸೈಕಲ್ ಬಳಸಿದ್ದಾರೆ. ಅದರಲ್ಲೇ ಆರೋಪಿಗಳು ಈ ಊರಲ್ಲಿ ಓಡಾಡ್ಲಿಕ್ಕೆ ಒಂದು ಮೋಟಾರ್ ಸೈಕಲ್ ಯೂಸ್ ಮಾಡಿದ್ದಾರೆ. ಈ 2 ಮೋಟಾರ್ ಸೈಕಲ್ಗಳಲ್ಲೂ ಫೇಕ್ ನಂಬರ್ ಪ್ಲೇಟ್ಸ್ ಇತ್ತು. ಫೇಕ್ ನಂಬರ್ ಪ್ಲೇಟ್ ಅಷ್ಟೇ ಅಲ್ಲ, ಅದರದೆಲ್ಲ ಪಾರ್ಟ್ಸ್ ಅನ್ನು ಸಹ ಅದರದ್ದು ಸೀರಿಯಲ್ ನಂಬರ್ಸ್ ಅನ್ನು ಫೈಲಿಂಗ್ ಮಾಡಿ ಯಾವುದೇ ಕಾರಣಕ್ಕೆ ಪೊಲೀಸರು ಟ್ರೇಸ್ ಮಾಡಬಾರದಂತ ಉದ್ದೇಶದಲ್ಲಿ ಮಾಡಿದ್ದಾರೆ. ಆದರೆ ನಮ್ಮ ಕ್ರೈಮ್ ಟೀಮ್ ಒಳ್ಳೆಯ ವರ್ಕ್ ಮಾಡಿ ಆ 2 ಮೋಟಾರ್ ಸೈಕಲ್ ಅನ್ನು ಬೈಂದೂರಲ್ಲಿ ಒಂದು ಲೋಕೇಶ್ ತೇಜ ಕೊಠಾರಿ ಅಂತ ಹೇಳಿ ಅವರು ಬೈಂದೂರಿಗೆ ಎಡತ್ತಾರೆ ಅವರು ಆ ಮೋಟಾರ್ ಸೈಕಲ್ಗಳನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಅವರಲ್ಲಿ ಒಂದು ಗುಜರಿ ಶಾಪ್ ನಡೆಸ್ತಿದ್ದಾರೆ, ಮತ್ತೆ ಮೋಟಾರ್ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ. ಅವರು ಬೇರೆ ಬೇರೆ ಈ ಸ್ಕ್ರಾಪಿಗೆ ಬಂದಿರುವಂತ ಬೈಕ್ ಅನ್ನು ಮಾಡಿಫೈ ಮಾಡಿ ಈ ರೀತಿಯಲ್ಲಿ ಕೃತ್ಯಕ್ಕೋಸ್ಕರ ಅರೇಂಜ್ ಮಾಡಿದ್ದಾರೆ. ಪ್ರಕರಣಗಳ ಹತ್ರ ಆರ್ಮ್ಸ್ ಆಕ್ಟ್ ಅಥವಾ ಮಾಡಲ್ ಇದೆ. ವೆಪನ್ಸ್ ಯೂಸ್ ಮಾಡಿ ಈ ತರ ಕಾಂಟ್ರಾಕ್ಟ್ ಕಿಲ್ಲಿಂಗ್, ಸುಪಾರಿ ಕೆಲಸಗಳು ಮಾಡೋದು, ರಾಬರಿ ಮಾಡೋದು ವರ್ಷಗಳಿಂದ 2012ರಿಂದ ಪ್ರಕರಣಗಳ ವ್ಯಕ್ತಿ ಮೇಲೆ ಅದು ನಮಗೆ ತಿಳಿದು ಬಂದಿದೆ. ಸೂರಜ್ ಕುಮಾರ್ ನಾನು ಹೇಳಿದಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಕಂಡು ಬಂದಿದೆ. ಮೊದಲನೇದಾಗಿ ಗುಜರಾತ್ ಪೊಲೀಸಿಂದ ಆ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಅದೇ ರೀತಿ ಮುಂಬೈ ಪೊಲೀಸಿಂದ ಈ ಏನು ಹಳೆಯ ನೆಟ್ವರ್ಕ್ಗಳು ಇಲ್ಲಿ ಆಕ್ಟಿವ್ ಆಗಿರುವಂತದ್ದು ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದೀವಿ, ಮಾಹಿತಿಗಳನ್ನು ತೆಗೆದಿದ್ದೀವಿ. ತದನಂತರ ನಮ್ದು ಒಂದು ಟೀಮ್ ಉತ್ತರಾಖಂಡಿಗೆ ಹೋಗ್ತಾರೆ. ಉತ್ತರಾಖಂಡಲ್ಲಿ ಹಲ್ದ್ವಾನಿಯಲ್ಲಿ ಈ ಸೂರಜ್ ಎಂಬ ಆರೋಪಿಯನ್ನು ಸಿಗ್ತಾರೆ. ಸೂರಜ್ ಎಂಬ ಆರೋಪಿಯನ್ನು ಟ್ರೇಸ್ ಮಾಡಿದಾಗ ಸೂರಜ್ ಈ ಅನೂಜ್ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ, ಯಾವ ಏರಿಯಾದಲ್ಲಿ ಓಡಾಡಬಹುದು ಅಂತ. ಅನೂಜ್ ಬಿಹಾರ್ ಮೂಲದವರಿದ್ರು ಸಹ ಒಂದೇ ಕಡೆ ಯಾವಾಗಲೂ ಉಳ್ಕೊಳ್ಳಲ್ಲ. ಅವರು ಅಕ್ರಾಸ್ ಇಂಡಿಯಾ ತಿರುಗಾಡ್ತಿರ್ತಾರೆ. ಒಡಿಶಾ, ಛತ್ತೀಸ್ಗಢ, ಬಿಹಾರ್, ಉತ್ತರಾಖಂಡ, ಮತ್ತೆ ವೆಸ್ಟ್ ಸೈಡ್ ಅಲ್ಲಿ ಗುಜರಾತ್, ಮತ್ತೆ ರಾಜಸ್ಥಾನ್, ಡೆಲ್ಲಿ, UP. ಈ ವ್ಯಕ್ತಿ ತುಂಬಾ ಪ್ರೊಫೆಷನಲ್ ಕಾಂಟ್ರಾಕ್ಟರ್ ಕಿಲ್ಲರ್ ಅಂತಾನೆ ಹೇಳ್ಬೋದು, ಅಥವಾ ಅರೇಂಜ್ಮೆಂಟ್ ಮಾಡುವಂತವ್ರು ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಟೀಮ್ ಕರೆಕ್ಟ್ ಆಗಿ ಉತ್ತರಾಖಂಡಲ್ಲಿ ಹೋಗಿದ್ದಾಗ ಸೂರಜ್ಗೆ ಸಿಗ್ತಾರೆ. ಸೂರಜ್ ಕೊಟ್ಟಿರುವಂತಹ ಮಾಹಿತಿ ಮೇಲೆ ಮತ್ತೆ ತನಿಖೆ ಮಾಡಿದಾಗ ನಮ್ಮ ತಂಡ ಆ ತನಿಖೆ ಮೇಲೆ ಫಾಲೋ ಅಪ್ ಮಾಡಿ ಫೈನಲಿ ಬೆಳಗಾವಿ ಹತ್ರ ನಿಪ್ಪಾಣಿಯಿಂದ ಒಂದು ಏರಿಯಾದಿಂದ ಈ ವ್ಯಕ್ತಿಯನ್ನು ನಾವು ಫೈನಲಿ ಸೆಕ್ಯೂರ್ ಮಾಡ್ತೀವಿ. ಸೆಕ್ಯೂರ್ ಮಾಡಿ ಇವತ್ತು ಬೆಳಗ್ಗೆ ಕರ್ಕೊಂಡ್ ಬಂದಿದ್ದಾಗ ಆಗುಂಬೆ ಘಾಟದಲ್ಲಿ ಕರ್ಕೊಂಡ್ ಬಂದಿದ್ದಾಗ ಹೆಬ್ರಿ ಹತ್ರ ರಿಸಸ್ಗೋಸ್ಕರ ನಿಲ್ಲಿಸ್ಬೇಕು ಅಂತ ಹೇಳಿ ನಿಲ್ಲಿಸಿ ರಿಸಸ್ ಮಾಡೋ ನೆಪದಲ್ಲಿ ಅಲ್ಲಿ ನಮ್ಮ ಕರ್ಕೊಂಡ್ ಬರ್ತಾ ಇರುವಂತ ಟೀಮ್ಸ್ ಆಗಿದ್ದ PSI ಕೊಲ್ಲೂರು PSI ವಿನಯ್ ಪಿಸ್ಟಲ್ ತಗೊಂಡು ಅವರಿಗೆ ಫೈರ್ ಮಾಡ್ತಾರೆ ನಮ್ಮ ತಂಡಕ್ಕೆ. ಇಮಿಡಿಯೇಟ್ಲಿ ಅದನ್ನು ತಡೆ ಮಾಡುವ ನಿಟ್ಟಿನಲ್ಲಿ PSI ನಂಜನಾಯಕ್ ಅವರ ಕಾಲಿಗೆ ಫೈರ್ ಮಾಡಿ ಇಮಿಡಿಯೇಟ್ಲಿ ಹತ್ರ ಇರುವಂತಹ PHC ಅಲ್ಲಿ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿ ಈಗ ಸರ್ಕಾರ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸೊ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ನಾನು ಮುಂಚೆ ಹೇಳಿದಾಗೆ ಫೈನಾನ್ಸ್ ಮಾಡಿದ್ರಿಂದ ಹಿಡಿದು ಸಂಚು ರೂಪೀಕರಿಸಿದ್ದರಿಂದ ಹಿಡಿದು ಘಟನಾ ಸ್ಥಳದಲ್ಲಿ ಫೈರಿಂಗ್ ಮಾಡಿದ್ರಿಂದ ಹಿಡಿದು ಅವರನ್ನು ಅರೇಂಜ್ ಮಾಡಿರೋದ್ರಿಂದ ಹಿಡಿದು ಸಪೋರ್ಟ್ ಮಾಡಿರುವಂತ ಎಲ್ಲಾ ವ್ಯಕ್ತಿಗಳನ್ನು ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇದಲ್ಲದೆ ನಮಗೆ ಇನ್ನೊಬ್ಬ ವ್ಯಕ್ತಿ ಇದರಲ್ಲಿ ಯಾರು ಸಂಚು ರೂಪೀಕರಣದಲ್ಲಿ ಭಾಗವಹಿಸಿದ್ದಾರೆ, ಯಾರು ಕೋಆರ್ಡಿನೇಷನ್ ಅಲ್ಲಿ ಭಾಗವಹಿಸಿದ್ದಾರೆ, ಯಾರು ಈ
ಅನುಜ್ ಹಾಗೂ ಇತರ ಶೂಟರ್ಸ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿದ್ದಾರೆ. ಅದರ್ ದ್ಯಾನ್ ಈಗ ಇರುವಂತ ಅಕ್ಯೂಸ್ಡ್ ಅಲ್ಲದೆ ಬೇರೆ ಯಾರು ಆರೋಪಿಗಳು ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿದ್ದಾರೆ. ಯಾವ ವ್ಯಕ್ತಿ ಕಾಲ್ ಮಾಡಿ ಹೇಮಂತ್ ಪೂಜಾರಿ ಅಂತ ಹೇಳಿ ಕಾಲ್ ಮಾಡ್ತಿದ್ದಾರೆ, ಅದು ಆ ವ್ಯಕ್ತಿ ಇನ್ನೊಬ್ಬ ಈ ಪ್ರಕರಣದಲ್ಲಿ ನಮಗೆ ತಿಳಿದಿದೆ. ಆ ವ್ಯಕ್ತಿ ಹೇಮಂತ್ ಪೂಜಾರಿ ಇರುವುದು, ಹೇಮಂತ್ ಪೂಜಾರಿ ಇದೆ. ಇವನ್ ಮುಂಬೈ ಪೊಲೀಸ್ ಸಹ ಇವರಿಗೆ ಯಾವುದು ಕನ್ಫರ್ಮೇಶನ್ ನಮಗೆ, ಅವರು ಆಕ್ಟಿವ್ ಆಗಿರೋದು ಮುಂಬೈಯಲ್ಲಿ. ಸುಮಾರು 10 ವರ್ಷದಿಂದ ಯಾವುದು ಥ್ರೆಟ್ ಕಾಲ್ಸ್ ಆಗಲಿ ಮತ್ತೆ ಇತರ ಕಾಲ್ಸ್ ಆಗಲಿ ಬಂದಿರಲಿಲ್ಲ. ಮತ್ತೆ ಅವರು ಯಾವ ಪ್ರಕರಣಗಳಲ್ಲಿ ಇದುವರೆಗೆ ಅರೆಸ್ಟ್ ಆಗಲಿಲ್ಲ, ಅವ್ರ ಮೇಲೆ ಆಗಿರುವಂತ ಪ್ರಕರಣಗಳಲ್ಲಿ. ಸೊ ಇಷ್ಟು ನಮಗೆ ಮಾಹಿತಿ ಇರುವಂಥದ್ದು. ಸೊ ನಾನು ಕನ್ಫರ್ಮ್ ಆಗಿ ಹೇಳಕ್ ಬರಲ್ಲ, ಯಾಕಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಸೌಂಡ್ ವಾಯ್ಸ್ ಎಲ್ಲ ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡ್ಬೋದು. ಕೆಲವು ವ್ಯಕ್ತಿಗಳು ಇನ್ಕ್ಲೂಡಿಂಗ್ ಅವರ ತಮ್ಮ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಅಣ್ಣ ಇದ್ದಾರೆ ಅಂತ. ಆದ್ರೆ ಅವರು ಸಹ ಹೇಳ್ತಾರೆ ಸುಮಾರು ವರ್ಷಗಳ ನಂತರ ನಾವು ಮಾತಾಡ್ತೀವಿ. ಸೊ ಈ ವಿಚಾರ ಸಂಬಂಧಪಟ್ಟಾಗಿ ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ, ತನಿಖೆ ಮಾಡಬೇಕಾಗ್ತದೆ. ಮುಂಬೈ ಪೊಲೀಸ್ ಒಂದು ತಂಡ ಉಡುಪಿಗೆ ಬಂದಿದ್ದಾರೆ, ಅವರು ಸಹ ನಮಗೆ ಮಾಹಿತಿ ಪಡ್ಕೊಂಡು ಹೋಗಿದ್ದಾರೆ. ಇನ್ನು ಮುಂದೆ ಬೇರೆ ಏನಾದ್ರು ಡೆವಲಪ್ಮೆಂಟ್ಸ್ ಆಸ್ ಫಾರ್ as ಕಾನ್ಸ್ಪಿರಸಿ ಇಸ್ ಕನ್ಸರ್ನ್ ನಮಗೆ ಕಂಡು, ಅದರ ಮಧ್ಯದಲ್ಲಿ ಇನ್ನು ಯಾರಾவது ಮಧ್ಯಸ್ಥಿರ ಶೂಟರ್ಸ್ ಅರೇಂಜ್ ಮಾಡಿದ್ರು ಅದನ್ನು ನಾನು ತನಿಖೆ ಮಾಡ್ತೀನಿ. ಬಟ್ ಈ ಸಂಚು ಏನು ಲಾಸ್ಟ್ ಒಂದು 6 ತಿಂಗಳ ಮುಂಚೆ ಏನು ಕಾಂಟ್ರಾಕ್ಟ್ ಸಿಗ್ಲಿಲ್ಲ, ಅದರಿಂದ ಆಗಿರುವಂತಹ ಸಂಚಾಗಿರುವಂಥದ್ದು. ಮತ್ತೆ ಈ ಆನ್ ದ ಗ್ರೌಂಡ್ ಈ ಮರ್ಡರ್ ಎಕ್ಸಿಕ್ಯೂಷನ್ ಪ್ಲಾನಿಂಗ್ ಸ್ಟಾರ್ಟ್ ಮಾಡೋದು ಮೇ ತಿಂಗಳು ಅದಕ್ಕೆ ಸ್ವಲ್ಪ ಮುಂಚೆಯಿಂದ ಶುರುವಾಗಿದೆ. ಇದರಲ್ಲಿ 2 ಜನ ಶೂಟರ್ಸ್ ಆವಾಗಲೇ ಬಂದು ರೆಕ್ಕಿ ಮಾಡಿದ್ದಾರೆ. ಅನುಜ್ ಸಹ ಉಡುಪಿಗೆ ಬಂದು ಮುಂದ್ರಗಡೆಯಲ್ಲಿ ಬಂದು ಶೂಟರ್ಸ್ಗೆಲ್ಲ ಸೆಂಡ್ ಮಾಡಿ ರೆಕ್ಕಿ ಮಾಡಿ ಹೋಗಿದ್ದಾರೆ ಅಂತ ನಮಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಎವಿಡೆನ್ಸಸ್ ಮೇಲೆ ಇದೆ. ಆಕ್ಚುಲಿ ಇದಲ್ಲದೆ ಇನ್ನೂ 2 ಜನ ಶೂಟರ್ಸ್ ಇದ್ರು. 2 ಜನ ಶೂಟರ್ಸ್ ಫಸ್ಟ್ ಬಂದಿದ್ದಾರೆ, ಅವರಿಗೆ ಏನೋ ಫೈನಾನ್ಷಿಯಲ್ ವಿಚಾರದಲ್ಲಿ ಸೆಟ್ ಆಗಲಿಲ್ಲ ಅಂತ ಕಾರಣಕ್ಕೆ ಅವರು ವಾಪಸ್ ಹೋಗಿದ್ದಾರೆ. ಬಟ್ ಅವರು ಸಹ ಉಡುಪಿಗೆ ಬಂದಿದ್ದಾರೆ. ಆ 2 ಜನರನ್ನು ಸಹ ಆಕ್ಚುಲಿ ಬೇರೆ ಒಂದು ಪ್ರಕರಣದಲ್ಲಿ ಈಗ ನಾವು ಗುಜರಾತ್ ಅಲ್ಲಿ ಮತ್ತೆ ಬೇರೆ ಕಡೆ ಹೋಗಿ ಮಾಹಿತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬೇರೆ ಒಂದು ಪ್ರಕರಣದಲ್ಲಿ ಗುಜರಾತ್ ಪೊಲೀಸ್ ಆ 2 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಇದು ಖಚಿತಪಡಿಸಬೇಕಾಗ್ತದೆ. ಅದೇ 2 ವ್ಯಕ್ತಿಗಳಿದ್ದಾರೆ ಇರುತ್ತೆ. ನಮ್ಮ ಹತ್ರ 2-3 ಫೋಟೋಸ್ ಇರುವಂತದಲ್ಲದೆ ಈ ವ್ಯಕ್ತಿಗಳನ್ನೆಲ್ಲ ಬೇರೆ ರೆಕಾರ್ಡ್ಸ್ ಯಾವುದೂ ಇಲ್ಲ. ಅವರು ಇದರಲ್ಲಿ ಇನ್ವಾಲ್ವ್ ಆಗಲಿಲ್ಲ, ಡೆಫಿನೆಟ್ಲಿ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಒಟ್ಟಿಗೆ ಬಂದಿದ್ದಾರೆ. ಮತ್ತೆ ಅವ್ರದ್ದು ಏನಾದ್ರು ಪಾತ್ರ ಇದೆ ಅಂತ ನಾವು ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಅರೆಸ್ಟ್ ಆಗಿದ್ರೆ ಅವರಿಗೆ ಪೊಲೀಸ್ ಕಸ್ಟಡಿ ತಗೊಂಡು ಮಾಡ್ತೀವಿ. ಹಾಗೆ ಓವರ್ ಆಲ್ ಆಗಿ ಆಗಿರುವಂತಹ ಈ ಡೇವಿಡ್ ಡಿಸೂಸಾ ಹತ್ಯೆ ಪ್ರಕರಣಗಳಲ್ಲಿ ಓವರ್ ಆಲ್ ಆಗಿ ಆಗಿರುವಂತಹ ಎಲ್ಲ ವಿಚಾರಗಳ ಸಂಬಂಧಪಟ್ಟಾಗಿ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ತುಂಬಾ ಸ್ಪೆಸಿಫಿಕ್ ಪಾಯಿಂಟ್ಸ್ ನಾನು ಮೆನ್ಷನ್ ಮಾಡಲ್ಲ, ಯಾಕೆಂದ್ರೆ ಅದು ಕೇಸ್ ಮತ್ತೆ ತನಿಖೆಗೆ ಬೇರೆ ಏನಾದ್ರು ಪ್ರಶ್ನೆ